Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್. ಶಾಸಕ ಎಚ್ ಡಿ ರೇವಣ್ಣ ವಿರುದ್ಧದ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲ ಹೊತ್ತಲೇ ರೇವಣ್ಣ ಜಾಮೀನು ಭವಿಷ್ಯ ನಿರ್ಧಾರವಾಗುತ್ತೆ. ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಎಚ್ ಡಿ ರೇವಣ್ಣ ಸಲ್ಲಿಕೆ ಮಾಡಿದ್ದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ವಿಚಾರಣೆಗೆ ಬರಲಿದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ವಿಚಾರಣೆ ಆರಂಭ ಆಗಿದೆ. ಸಂತ್ರಸ್ತ ಮಹಿಳೆಯನ್ನ ಅಪಹರಣ ಮಾಡಲಾಗಿದೆ ಅಂತ ಸಂತ್ರಸ್ತೆಯ ಪುತ್ರ ನೀಡಿರುವಂತಹ ದೂರಿನ ಮೇರೆಗೆ ಎಫ್ಐಆರ್ ದಾಖಲಾಗಿತ್ತು. A1 ಎಚ್ ಡಿ ರೇವಣ್ಣ ವಿರುದ್ಧದ ಕಿಡ್ನಾಪ್ ಪ್ರಕರಣ ಇದು. ಕೆಲ ಹೊತ್ತಲೇ ರೇವಣ್ಣ ಜಾಮೀನು ಭವಿಷ್ಯ ನಿರ್ಧಾರವಾಗುತ್ತೆ. ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿ ಸಲ್ಲಿಕೆ ಮಾಡಿದ್ರು. ಈ ಮೊದಲಿನ ಪ್ರಕರಣದಲ್ಲಿ ಮನೆ ಕೆಲಸದಾಕೆಯ ಒಂದು ಆರೋಪದ ಮೇರೆಗೆ ನಿರೀಕ್ಷಣಾ ಜಾಮೀನು ಸಲ್ಲಿಕೆ ಮಾಡಿದ್ರು. ಆರೋಪದ ಹಿನ್ನೆಲೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಅದಾದ ನಂತರ SITನೇ ನಿರೀಕ್ಷಣಾ ಜಾಮೀನು ಅವಶ್ಯಕತೆ ಇಲ್ಲ ಅಂತ ಹೇಳಿದ ನಂತರ ಅದನ್ನು ವಾಪಸ್ ಪಡೆಯಲಾಗಿತ್ತು. ಇದೀಗ ಇನ್ನೊಂದು ಪ್ರಕರಣ, ಇಲ್ಲಿ ಅಪಹರಣ ಪ್ರಕರಣ ಇದು. ಇಲ್ಲಿ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ. ಯಾಕಂದ್ರೆ ಬಂಧನದ ಭೀತಿ ಕೂಡ ಇರುವಂತಹ ಹಿನ್ನೆಲೆಯಲ್ಲಿ ರೇವಣ್ಣ ಜಾಮೀನು ಅರ್ಜಿಗೆ ಇದು ತಗೊಳ್ಳೋಣ. ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ AC ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. SIT ಆಕ್ಷೇಪಣೆ ವ್ಯಕ್ತಪಡಿಸಿದೆ. ಈಗ ಲಿಖಿತ ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡಿದೆ SIT. SPP ಲಿಖಿತ ಆಕ್ಷೇಪಣೆ ಸಲ್ಲಿಕೆ ಮಾಡಿದರೆ ಇನ್ ಕ್ಯಾಮ್ರಾ ವಿಚಾರಣೆ ನಡೆಸೋದಕ್ಕೆ SPP ಮನವಿ ಮಾಡಿಕೊಂಡಿದ್ದಾರೆ. ಪಬ್ಲಿಕ್ ಪ್ರಾಸಿಕ್ಯೂಟರ್ SIT ಕಡೆಯಿಂದ ಏನಂತಂದರೆ ಇಲ್ಲಿ ಇನ್ ಕ್ಯಾಮ್ರಾ ಅಂದರೆ ಕ್ಯಾಮರಾದಲ್ಲಿ ರೆಕಾರ್ಡ್ ಆಗಬೇಕು ಇವರ ವಿಚಾರಣೆ. ಜೊತೆಗೆ ಇಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿ ಏನು ಸಲ್ಲಿಕೆ ಮಾಡಿದ್ದಾರೆ, ನಿರೀಕ್ಷಣಾ ಜಾಮೀನು ನೀಡಬಾರ್ದು ಅಂತ ಇಲ್ಲಿ ಆಕ್ಷೇಪಣೆ ಸಲ್ಲಿಕೆ ಮಾಡಿರೋದು. ಆಕ್ಷೇಪಣೆಗೆ ತಕ್ಕಂತಹ ಪಾಯಿಂಟ್ಸನ್ನು SIT SPP ಸಲ್ಲಿಕೆ ಮಾಡಿದ್ದಾರೆ ಕೋರ್ಟ್ಗೆ. ಹೀಗಾಗಿ ತೀವ್ರ ಕುತೂಹಲ ಕೆರಳಿಸಿದೆ. ಯಾಕಂದರೆ ಇಲ್ಲಿ 3 ಬಾರಿ ನೋಟಿಸ್ ಕೊಟ್ಟರು ಕೂಡ ಎಚ್ ಡಿ ರೇವಣ್ಣ ವಿಚಾರಣೆಗೆ ಹಾಜರಾಗಿಲ್ಲ ಅನ್ನೋದು ಗಮನಿಸಬೇಕಾದಂತಹ ವಿಚಾರ. ಇನ್ನು 2ನೇ ಪ್ರಕರಣದಲ್ಲೂ ಕೂಡ A1 ಆರೋಪಿ ಆಗಿರೋದು ಎಚ್ ಡಿ ರೇವಣ್ಣ. ಇಲ್ಲಿ ಬೆಂಗಳೂರಿಗೆ ಬರ್ತಾ ಇದ್ದಂತೆ ಬಂಧನದ ಸಾಧ್ಯತೆ ಕೂಡ ಇದೆ. ಈ ಒಂದು ಪ್ರಕರಣದಲ್ಲಿ ಹೆಚ್ಚಿನ ವಿಚಾರಣೆ ನಡೆಸಬೇಕಾದ ಕಾರಣಕ್ಕಾಗಿ, ಯಾಕಂದರೆ ಆ ಸಂತ್ರಸ್ತೆ ಅಪಹರಣ ಆಗಿದ್ದಾರೆ ಅಂತ ಆರೋಪ ಮಾಡಲಾಗಿರುವಂತಹ ಸಂತ್ರಸ್ತೆಯ ಪತ್ತೆ ಇನ್ನೂ ಕೂಡ ಆಗಿಲ್ಲ. ಅದರ ಜೊತೆಗೆ ಈ ಪ್ರಕರಣದಲ್ಲಿ ಸತೀಶ್ ಬಾಬು A2 ಆರೋಪಿಯನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗಿದೆ. ಇನ್ನು ಇಲ್ಲಿ A1 ಆರೋಪಿಯನ್ನ ಯಾಕೆ ವಶಕ್ಕೆ ಪಡಿತಾ ಇಲ್ಲ, ಯಾಕೆ ವಿಚಾರಣೆ ನಡೆಸ್ತಾ ಇಲ್ಲ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಕೇಳಿ ಬರ್ತಾ ಇರುವ ಹಿನ್ನೆಲೆಯಲ್ಲಿ ಇಲ್ಲಿ ಎಚ್ ಡಿ ರೇವಣ್ಣ ಅವರು A1 ಆರೋಪಿಯಾಗಿರೋದು. ಹಾಗಾಗಿ ಅವರ ಬಂಧನದ ಸಾಧ್ಯತೆ ಕೂಡ ಹೆಚ್ಚಿದೆ. ಹೀಗಾಗಿ ನಿರೀಕ್ಷಣಾ ಜಾಮೀನಿಗೆ ಎಚ್ ಡಿ ರೇವಣ್ಣ ಸಲ್ಲಿಕೆ ಮಾಡಿರೋದು. ಇದೀಗ ಆ ಒಂದು ಅರ್ಜಿ ವಿಚಾರಣೆಗೆ ಬಂದಿದೆ. ಈಗ ಕೆಲ ಹೊತ್ತಲೇ ರೇವಣ್ಣ ಜಾಮೀನು ಭವಿಷ್ಯ ನಿರ್ಧಾರ ಆಗುತ್ತೆ. ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಕೆ ಆಗಿದೆ. ಅದಕ್ಕೆ ಮನ್ನಣೆ ಸಿಕ್ತು ಅಂತಂದರೆ ನಿರೀಕ್ಷಣಾ ಜಾಮೀನು ಬಂಧನದ ಭೀತಿಯಿಂದ ಎಚ್ ಡಿ ರೇವಣ್ಣ ತಾತ್ಕಾಲಿಕವಾಗಿ ಪಾರಾಗ್ತಾರೆ. ಆದರೆ ಒಂದು ವೇಳೆ ಇಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಯಿತು ಅಂತಂದರೆ ಆಗ ಎಚ್ ಡಿ ರೇವಣ್ಣ ಬಂಧನದ ಸಾಧ್ಯತೆ ಇದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಸಲಾಗ್ತಾ ಇದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ವಿಚಾರಣೆ ಆರಂಭ ಆಗಿದೆ. ಶಾಸಕ ಎಚ್ ಡಿ ರೇವಣ್ಣ ವಿರುದ್ಧದ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನು ಮುಚ್ಚಿದ ಕೊಠಡಿಯಲ್ಲಿ ವಿಚಾರಣೆಗೆ SPP ಮನವಿ ಮಾಡಿಕೊಂಡಿದ್ದಾರೆ. SPP ಮನವಿಗೆ ರೇವಣ್ಣ ಪರ ವಕೀಲರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಮುಚ್ಚಿದ ಕೊಠಡಿಯಲ್ಲಿ ಇನ್ ಕ್ಯಾಮರಾ ವಿಚಾರಣೆ ನಡೆಸೋದಕ್ಕೆ ಅವಕಾಶ ಕೊಡಬೇಕು ಅಂತ ಪ್ರಕರಣವನ್ನ ಅನಗತ್ಯವಾಗಿ ವಿಜೃಂಭಿಸೋದಕ್ಕೆ SIT ಪ್ರಯತ್ನ ಮಾಡ್ತಾ ಇದೆ. ಈ ಪ್ರಕರಣದಲ್ಲಿ ನಾವು ಏನನ್ನೂ ಮುಚ್ಚಿಡುವ ಅಗತ್ಯವಿಲ್ಲ ಅಂತ ರೇವಣ್ಣ ಪರ ವಕೀಲರು ಹಿರಿಯ ವಕೀಲರಿಂದ ಆಕ್ಷೇಪ ವ್ಯಕ್ತಪಡಿಸಲಾಗಿದೆ. ಲಿಖಿತ ಆಕ್ಷೇಪಣೆಯನ್ನು ಸಲ್ಲಿಸಿದ SIT SPP ಕಡೆಯಿಂದ ಇನ್ ಕ್ಯಾಮ್ರಾ ವಿಚಾರಣೆ ನಡೆಸಬೇಕು, ಮುಚ್ಚಿದ ಕೊಠಡಿಯಲ್ಲಿ ವಿಚಾರಣೆ ನಡೆಸಬೇಕು ಅನ್ನುವಂತಹ ಮನವಿಯನ್ನೇನು ಮಾಡಿಕೊಳ್ಳಲಾಗಿದೆ. ಆಕ್ಷೇಪ ವ್ಯಕ್ತಪಡಿಸಿ ನಿರೀಕ್ಷಣಾ ಜಾಮೀನು ಕೊಡಬಾರ್ದು, ಇನ್ ಕ್ಯಾಮ್ರಾ ವಿಚಾರಣೆ ನಡೆಸಬೇಕು, ಮುಚ್ಚಿದ ಕೊಠಡಿಯಲ್ಲಿ ವಿಚಾರಣೆ ನಡೆಸಬೇಕು ಅಂತ. ಆದರೆ ಈ SPP ಮನವಿಗೆ ರೇವಣ್ಣ ಪರ ಹಿರಿಯ ವಕೀಲರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಇಲ್ಲ, ಈ ಪ್ರಕರಣವನ್ನು ಅನಗತ್ಯವಾಗಿ ವಿಜೃಂಭಿಸುವಂತಹ ಒಂದು ಪ್ರಯತ್ನಕ್ಕೆ SIT ಮುಂದಾಗ್ತಾ ಇದೆ. ಈ ಪ್ರಕರಣದಲ್ಲಿ ಏನನ್ನೂ ಕೂಡ ಮುಚ್ಚಿಡುವ ಅಗತ್ಯವಿಲ್ಲ, ಈ ಥರದ ವಿಚಾರಣೆ ಅವಶ್ಯಕತೆ ಇಲ್ಲ ಅಂತ ಎಚ್ ಡಿ ರೇವಣ್ಣ ಪರ ಹಿರಿಯ ವಕೀಲರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಇನ್ನು ನ್ಯಾಯಾಲಯ ಏನನ್ನ ಪುರಸ್ಕರಿಸುತ್ತೆ ಕಾದು ನೋಡಬೇಕಾಗಿದೆ. ಇನ್ನು ಕೆಲವೇ ಹೊತ್ತಲ್ಲಿ ಎಚ್ ಡಿ ರೇವಣ್ಣ ಜಾಮೀನು ಭವಿಷ್ಯ ನಿರ್ಧಾರ ಆಗುತ್ತೆ. ಇನ್ನು ನಿರೀಕ್ಷಣಾ ಜಾಮೀನು ಮನ್ನಣೆ ಆಯಿತು, ಪುರಸ್ಕೃತ ಆಯಿತು ಅಂತಂದರೆ ಬಂಧನದ ಭೀತಿಯಿಂದ ದೂರ ಆಗ್ತಾರೆ. ಇಲ್ಲ ಅದು ವಜಾ ಆಯಿತು ಅಂತಂದರೆ SIT ಬಂಧನಕ್ಕೊಳಪಡಿಸುವ ಸಾಧ್ಯತೆ ಇದೆ. ಯಾಕಂದರೆ 3 ಬಾರಿ ನೋಟಿಸ್ ಕೊಟ್ಟರೂ ಕೂಡ ಎಚ್ ಡಿ ರೇವಣ್ಣ ವಿಚಾರಣೆಗೆ ಹಾಜರಾಗಿಲ್ಲ.
ಜೊತೆಗೆ ಎರಡೂ ಪ್ರಕರಣದಲ್ಲಿ ಎಚ್ ಡಿ ರೇವಣ್ಣ A1 ಆರೋಪಿ. ಈಗ ಈ ಒಂದು ನಿರೀಕ್ಷಣಾ ಜಾಮೀನು ಸಲ್ಲಿಕೆ ಆಗಿರೋದು ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಇನ್ನು ಇಲ್ಲಿ ಅತ್ಯಾಚಾರ ಪ್ರಕರಣದ ತೆರೆದ ನ್ಯಾಯಾಲಯದಲ್ಲಿ ವಿಚಾರಣೆ ನಡೀಬೇಕು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದರಲ್ಲಿ ನಿರಾಧಾರವಾದಂತಹ ಕಿಡ್ನಾಪ್ ಆರೋಪ ಮಾತ್ರವೇ, ಅತ್ಯಾಚಾರ ಪ್ರಕರಣ ಇಲ್ಲ. ಇದರಲ್ಲಿ ರೇವಣ್ಣ ಪರ ಹಿರಿಯ ವಕೀಲ ಮೂರ್ತಿ ಡಿ ನಾಯ್ಕ್ ಮನವಿ ಮಾಡಿಕೊಂಡಿದ್ದಾರೆ. ಈ ಪ್ರಕರಣದಲ್ಲಿ ಅತ್ಯಾಚಾರದ ಪ್ರಕರಣದ ಸಾಕ್ಷ್ಯ ವಿಚಾರಣೆ ನಡೀತಾ ಇಲ್ಲ. ಇಲ್ಲಿ ಇದು ಅತ್ಯಾಚಾರ ಪ್ರಕರಣ ಅಲ್ಲ, ಇದು ಕಿಡ್ನಾಪ್ ಪ್ರಕರಣ. ರೇವಣ್ಣ ಪರ ಹಿರಿಯ ವಕೀಲ ಮೂರ್ತಿ ಡಿ ನಾಯ್ಕ್ ಈ ರೀತಿ ಮನವಿ ಮಾಡಿಕೊಂಡಿದ್ದಾರೆ, ತಮ್ಮ ವಾದ ಮಂಡಿಸಿದ್ದಾರೆ. ಇಲ್ಲಿ ಅತ್ಯಾಚಾರ ಪ್ರಕರಣದ ಸಾಕ್ಷ್ಯ ವಿಚಾರಣೆ ನಡೀತಾ ಇಲ್ಲ. ಹಾಗಾಗಿ ಈ ವಿಚಾರಣೆ ಏನಿದೆ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತೆರೆದ ನ್ಯಾಯಾಲಯದಲ್ಲಿ ನಡೀಬೇಕು. ಇಲ್ಲಿ ನಿರಾಧಾರವಾದಂತಹ ಕಿಡ್ನಾಪ್ ಆರೋಪ ಮಾತ್ರವಿದೆ. ರೇವಣ್ಣ ಪರ ಹಿರಿಯ ವಕೀಲ ಮೂರ್ತಿ ಡಿ ನಾಯ್ಕ್ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಅಂದರೆ ಇಲ್ಲಿ ಮುಚ್ಚಿದ ಕೊಠಡಿಯಲ್ಲಿ ವಿಚಾರಣೆ ಆಗಬೇಕು, ಇನ್ ಕ್ಯಾಮ್ರಾ ವಿಚಾರಣೆ ಆಗಬೇಕು ಅನ್ನುವಂತಹ SIT ಮನವಿಗೆ ರೇವಣ್ಣ ಪರ ವಕೀಲರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಲಿಖಿತ ಆಕ್ಷೇಪಣೆಯನ್ನು SIT SPP ಸಲ್ಲಿಸಿದ್ರು. ನಿರೀಕ್ಷಣಾ ಜಾಮೀನಿಗೆ ಸಂಬಂಧಪಟ್ಟಂತೆ ಇನ್ ಕ್ಯಾಮ್ರಾ ವಿಚಾರಣೆ ನಡೆಸೋದಕ್ಕೆ SPP ಮನವಿ ಮಾಡಿಕೊಂಡಿದ್ರು. ಆದರೆ ಇದಕ್ಕೆ ರೇವಣ್ಣ ಪರ ವಕೀಲರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಇನ್ ಕ್ಯಾಮ್ರಾ ವಿಚಾರಣೆ ಬಗ್ಗೆ ನಂತರ ತೀರ್ಮಾನಿಸೋಣ, ಈಗ ವಾದ ಮಂಡನೆ ಆರಂಭ ಮಾಡಿ ಅಂತ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ಇನ್ ಕ್ಯಾಮ್ರಾ ವಿಚಾರಣೆಗೆ ಏನು SIT SPP ಮನವಿ ಮಾಡಿಕೊಂಡಿದ್ರು, ಅದರ ಬಗ್ಗೆ ನಂತರ ತೀರ್ಮಾನ ಮಾಡೋಣ, ಈಗ ಸದ್ಯ ವಾದ ಮಂಡನೆ ಶುರು ಮಾಡಿ ಅಂತ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ಮುಚ್ಚಿದ ಕೊಠಡಿಯಲ್ಲಿ ವಿಚಾರಣೆಗೆ SPP ಮನವಿ ಮಾಡಿಕೊಂಡಿದ್ರು, ಇನ್ ಕ್ಯಾಮ್ರಾ ವಿಚಾರಣೆಗೆ ಮನವಿ ಮಾಡಿಕೊಳ್ಳಲಾಗಿತ್ತು. ಆದರೆ ಇದಕ್ಕೆ ರೇವಣ್ಣ ಪರ ವಕೀಲರು ತೀವ್ರ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಂತೆ ಕೋರ್ಟ್ ಈಗ ಸೂಚನೆ ಕೊಟ್ಟಿದೆ, ಇದೆಲ್ಲ ಆಮೇಲೆ ಈ ವಿಚಾರಣೆ ಬರಲಿ, ಈಗ ಮೊದಲು ವಾದ ಮಂಡನೆ ಶುರು ಮಾಡಿ. ಯಾಕಂದರೆ ಇದು ಅತ್ಯಾಚಾರ ಪ್ರಕರಣ ಅಲ್ಲ, ಕಿಡ್ನಾಪ್ ಪ್ರಕರಣ. ಇದರ ಕಿಡ್ನಾಪ್ ಪ್ರಕರಣದಲ್ಲಿ A1 ಆರೋಪಿ ಎಚ್ ಡಿ ರೇವಣ್ಣ. ಹಾಗಾಗಿ ಇದರಲ್ಲಿ ಮುಚ್ಚಿದ ಕೊಠಡಿಯಲ್ಲಿ ವಿಚಾರಣೆ ನಡೆಸೋದು ಅಥವಾ ಈ ಪ್ರಕರಣವನ್ನು ವಿಜೃಂಭಿಸುವಂತಹ ಪ್ರಯತ್ನಕ್ಕೆ SIT ಮುಂದಾಗ್ತಾ ಇದೆ. ಆ ರೀತಿ ಇಲ್ಲ. ಇಲ್ಲಿ ಅತ್ಯಾಚಾರ ಪ್ರಕರಣದ ಸಾಕ್ಷ್ಯ ವಿಚಾರಣೆ ನಡೀತಾ ಇಲ್ಲ. ಹೀಗಾಗಿ ಯಾವುದೇ ಗೌಪ್ಯತೆ ಬೇಡ ಅನ್ನೋದು ರೇವಣ್ಣ ಪರ ವಕೀಲರ ಮಾತು. FIR ಪ್ರತಿಯನ್ನು ಓದ್ತಾ ಇದ್ದಾರೆ ರೇವಣ್ಣ ಪರ ವಕೀಲರು. ಕೋರ್ಟ್ನಲ್ಲಿ FIR ಪ್ರತಿಯನ್ನ ಓದಲಾಗ್ತಾ ಇದೆ ರೇವಣ್ಣ ಪರ ವಕೀಲರಿಂದ. ಮೂರ್ತಿ ವಿನಾಯಕ್ ಅವರು FIR ಪ್ರತಿಯನ್ನು ಓದ್ತಾ ಇದ್ದಾರೆ ರೇವಣ್ಣ ಪರ ವಕೀಲರು. ವಾದ ಮಂಡನೆ ಆರಂಭಕ್ಕೆ ಕೋರ್ಟ್ ಸೂಚನೆಯನ್ನು ಕೊಟ್ಟ ಹಿನ್ನೆಲೆಯಲ್ಲಿ ಎಚ್ ಡಿ ರೇವಣ್ಣ ಪರ ವಕೀಲರು ಈಗ FIR ಪ್ರತಿಯನ್ನು ಓದ್ತಾ ಇದ್ದಾರೆ. ಅಂದರೆ ಇಲ್ಲಿ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂತ್ರಸ್ತೆಯ ಪುತ್ರ ಏನು ದೂರು ದಾಖಲು ಮಾಡಿದ್ದಾರೆ, ಅದರ ಪ್ರಕಾರ FIR ದಾಖಲಾಗಿದೆ. ಆ ಕೋರ್ಟ್ನಲ್ಲಿ ಈಗ ಆ FIR ಪ್ರತಿಯನ್ನು ರೇವಣ್ಣ ಪರ ವಕೀಲರು ಓದ್ತಾ ಇದ್ದಾರೆ. ಅಂದರೆ ಇಲ್ಲಿ ಇದು ಅತ್ಯಾಚಾರದ ಪ್ರಕರಣ ಅಲ್ಲ, ಅತ್ಯಾಚಾರ ಪ್ರಕರಣದ ಸಾಕ್ಷ್ಯ ವಿಚಾರಣೆ ಕೂಡ ಅಲ್ಲ, ಇದು ಕಂಪ್ಲೀಟ್ ಆಗಿ ಅಪಹರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಆರೋಪ. ಹಾಗಾಗಿ ಇದು ತೆರೆದ ನ್ಯಾಯಾಲಯದಲ್ಲೇ ಇದರ ವಿಚಾರಣೆ ಆಗಲಿ, ಮುಚ್ಚಿದ ಕೊಠಡಿಯಲ್ಲಿ ಅಥವಾ ಇನ್ ಕ್ಯಾಮರಾ ಈ ರೀತಿಯ ವಿಜೃಂಭಣೆ ಬೇಡ SIT ಕಡೆಯಿಂದ ಅಂತ ರೇವಣ್ಣ ಪರ ವಕೀಲರು ಆರಂಭದಲ್ಲಿ ಹೇಳಿದ್ದಾಗಿತ್ತು. ಅದಾದ ನಂತರ ಏನು ಕೋರ್ಟ್ ವಾದ ಮಂಡನೆ ಆರಂಭ ಮಾಡೋದಕ್ಕೆ ಸೂಚನೆಯನ್ನು ಕೊಡ್ತು. ಅಂದರೆ ಇಲ್ಲಿ ನಿರಾಧಾರವಾದಂತಹ ಪ್ರಕರಣ ಇದು, ಇದರಲ್ಲಿ ಅಷ್ಟು ವಿಜೃಂಭಣೆ ಬೇಕಾಗಿಲ್ಲ, ಇದು ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ವಿಚಾರಣೆ ಇದೆ ತೆರೆದ ನ್ಯಾಯಾಲಯದಲ್ಲೇ ನಡೀಲಿ, ವಿಚಾರಣೆ ನಡೀಬೇಕು ಅಂತ ಎಚ್ ಡಿ ರೇವಣ್ಣ ಪರ ವಕೀಲರು ಆಕ್ಷೇಪ ವ್ಯಕ್ತಪಡಿಸಿದರು SPP ಮನವಿಗೆ. ಇಲ್ಲಿ ಕೋರ್ಟ್ ಈಗ ವಾದ ಮಂಡನೆ ಆರಂಭ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದು, ವಾದ ಮಂಡನೆ ಆರಂಭ ಆಗಿದೆ. ಈಗ ಮೊದಲನೇದಾಗಿ FIR ಪ್ರತಿಯನ್ನು ಈಗ ಎಚ್ ಡಿ ರೇವಣ್ಣ ಪರ ವಕೀಲರು ಓದ್ತಾ ಇದ್ದಾರೆ. ಅಂದರೆ ಈ FIR ಯಾವುದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಪ್ರಕರಣವನ್ನು ಅನಗತ್ಯವಾಗಿ ವಿಜೃಂಭಿಸುವಂತಹ ಪ್ರಯತ್ನಕ್ಕೆ SIT ಮುಂದಾಗ್ತಾ ಇದೆ. ಆದರೆ ಈ ಪ್ರಕರಣದಲ್ಲಿ ನಾವು ಏನನ್ನೂ ಮುಚ್ಚಿಡುವ ಅಗತ್ಯವಿಲ್ಲ, ಇದು ಕಂಪ್ಲೀಟ್ ಆಗಿ ಅಪಹರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಆರೋಪ ಅಂತ. ಆದರೆ ಇಲ್ಲಿ ರೇವಣ್ಣ ಜಾಮೀನು ಅರ್ಜಿಗೆ SIT ಆಕ್ಷೇಪಣೆ ವ್ಯಕ್ತಪಡಿಸಿದೆ. ಲಿಖಿತ ಆಕ್ಷೇಪಣೆಯನ್ನು SIT SPP ಸಲ್ಲಿಕೆ ಮಾಡಿದ್ದು. ಇನ್ ಕ್ಯಾಮ್ರಾ ವಿಚಾರಣೆ ನಡೆಸಬೇಕು ಅಂತ SIT ಮನವಿ ಮಾಡಿಕೊಂಡಿದೆ. ಇನ್ನು ರೇವಣ್ಣ ಜಾಮೀನು ಅರ್ಜಿಗೆ SIT ಆಕ್ಷೇಪಣೆ ವ್ಯಕ್ತಪಡಿಸಿರೋದು. ಇನ್ನು ಮುಚ್ಚಿದ ಕೊಠಡಿಯಲ್ಲಿ ವಿಚಾರಣೆಗೆ SPP ಮನವಿ ಮಾಡಿಕೊಂಡಿದೆ. SPP ಮನವಿ ಮಾಡಿಕೊಂಡಿದ್ದಾರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ SIT ಪರ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.